ನಂದಿ ಬೆಟ್ಟದ ಬಳಿ ಬ್ರಹ್ಮಗಿರಿಯಲ್ಲಿ ಗುಡ್ಡ ಕುಸಿತ ಉಂಟಾಗಿದೆ. ರಸ್ತೆಗೆ ಅಡ್ಡಲಾಗಿ ಕುಸಿದು ಬಿದ್ದಿದೆ ಬೃಹತ್ ಕಲ್ಲು ಬಂಡೆಗಳು, ಬೃಹತ್ ಮರಗಳು, ವಿದ್ಯುತ್ ಕಂಬಗಳೆಲ್ಲ ಧರೆಗೆ ಉರುಳಿವೆ. ನಂದಿ ಬೆಟ್ಟದ ಬಳಿ ಬ್ರಹ್ಮಗಿರಿಯಲ್ಲಿ ಗುಡ್ಡ ಕುಸಿತ ಉಂಟಾಗಿರೋದು. ರಾತ್ರಿ ಸುರಿದಂತ ಭಾರೀ ಮಳೆಗೆ ಗುಡ್ಡ ಕುಸಿತವಾಗಿರುವಂಥದ್ದು. ಸೊ ಇದರ ಪರಿಣಾಮ ಏನಾಗಿದೆ? ಎಲ್ಲವೂ ಕೂಡ ರಸ್ತೆ ಕೊಚ್ಕೊಂಡು ಹೋಗಿದೆ. ಅಲ್ಲಿ ರಸ್ತೆಯೇ ಇಲ್ದಂಗಾಗಿದೆ. ಯಾವ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತಂದ್ರೆ, ಈಗ ಆ ಗುಡ್ಡ ಕುಸಿತ ಆಗಿರುವಂಥ ಜಾಗದಲ್ಲಿ ಜಲಪಾತದಂತೆ ನೀರು ಹರಿತಾ ಇದೆ ಅಂತೆ. ಇನ್ನು ರಾತ್ರಿ ಸುರಿದಂಥ ಭಾರೀ ಮಳೆಯಿಂದಾಗಿ ಆ ಕಡೆಗೆ ಹೋಗಿರೋರು ಈ ಕಡೆಗೆ ಬರಲಾರ್ದಂಗೆ ಆದಂಥ ಪರಿಸ್ಥಿತಿ ಆಗಿತ್ತು. ಹಾಗಾಗಿ ತಾತ್ಕಾಲಿಕವಾಗಿ ಒಂದು ರಸ್ತೆಯನ್ನು ನಿರ್ಮಾಣ ಮಾಡಿ ಅಲ್ಲಿರುವಂಥ ಜನರನ್ನ ಸುರಕ್ಷಿತವಾಗಿ ಕೆಳಗಡೆಗೆ ಇಳಿಸಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕಳೆದ ರಾತ್ರಿ ಭಾರೀ ಮಳೆಯಾಗಿದೆ. ಪರಿಣಾಮ ವಿಶ್ವವಿಖ್ಯಾತ ನಂದಿಗಿರಿಧಾಮದ ರಸ್ತೆ ಸಂಪೂರ್ಣವಾಗಿ ಬಂದ್ ಆಗಿದೆ. ಇವತ್ತು ನಂದಿಗಿರಿಧಾಮದ ಪೊಲೀಸ್ ಚೆಕ್ ಪೋಸ್ಟ್ ನಿಂದ ತುಸು ದೂರದಲ್ಲೇ ಇವತ್ತು ರಸ್ತೆಗೆ ಅಡ್ಡಲಾಗಿ ಸಾಕಷ್ಟು ಮಣ್ಣು ಕುಸಿದಿದೆ. ಇವತ್ತು ಕಲ್ಲು ಬಂಡೆಗಳು ಕುಸಿದೆ. ಅಂದ್ರೆ ಇವತ್ತು ನಂದಿಗಿರಿಧಾಮಕ್ಕೆ ಹೊಂದಿಕೊಂಡಿರುವಂತಹ ಬ್ರಹ್ಮಗಿರಿ ಬೆಟ್ಟದಿಂದ ಇವತ್ತು ಭಾರೀ ಪ್ರಮಾಣದ ಕಲ್ಲು, ಮಣ್ಣು ಮತ್ತೆ ಬೃಹತ್ ಗಾತ್ರದ ಬಂಡೆಗಳು ಇವತ್ತು ರಸ್ತೆಗೆ ಅಡ್ಡಲಾಗಿ ಉರುಳಿ ಬಿದ್ದಿವೆ. ಅದರ ಪರಿಣಾಮ ಇವತ್ತು ತಾವು ನೋಡಬಹುದು ಬಹಳ ದೊಡ್ಡ ಮಟ್ಟದಂತಹ ಒಂದು ದೊಡ್ಡ ಕಂದಕ ಸೃಷ್ಟಿಯಾಗಿದೆ. ಇವತ್ತು ಇಡೀ ರಸ್ತೆ ಸಂಪೂರ್ಣವಾಗಿ ಕಚ್ಚಿ ಹೋಗಿದೆ. ದೊಡ್ಡ ಮಟ್ಟದ ಕಲ್ಲು ಬಂಡೆಗಳು ಇವತ್ತು ರಸ್ತೆಗೆ ಅಡ್ಡಲಾಗಿ ಬಿದ್ದಿದೆ. ದೊಡ್ಡ ದೊಡ್ಡದಂತಹ ಮರಗಳು ಇವತ್ತು ಕೊಚ್ಚಿಕೊಂಡು ಬಂದಿದೆ. ಅದರ ಪರಿಣಾಮ ಇವತ್ತು ದೊಡ್ಡದಾದ ಕಂದಕ ಸೃಷ್ಟಿಯಾಗಿದೆ. ತಾವು ನೋಡಬಹುದು ಈ ಕಡೆ ಇದು ನಾನು ನಿಂತಿರುವಂತಹ ಜಾಗ ಕೂಡ ಇವತ್ತು ರಸ್ತೆ ಇದ್ದಂತಹ ಜಾಗ. ಆದ್ರೆ ಇವತ್ತು ರಸ್ತೆ ಸಂಪೂರ್ಣವಾಗಿ ಕಚ್ಚಿ ಹೋಗಿರುವಂತಹ ದೃಶ್ಯಗಳನ್ನ ತಾವು ನೋಡ್ತಾ ಇದ್ದೀವಿ. ಇನ್ನು ಮೇಲ್ಭಾಗದಲ್ಲಿ ತಾವು ನೋಡ್ತಾ ಇದ್ರೆ ಅದು ರಸ್ತೆ. ಆದ್ರೆ ಇವತ್ತು ರಸ್ತೆ ಯಾವ ರೀತಿ ಆಗಿದೆ ಅಂತಕ್ಕಂಥದ್ದು ಇವತ್ತು ತಮ್ಮ ಕಣ್ಮುಂದೆ ಇದೆ. ಅಂದ್ರೆ ಇವತ್ತು ನಂದಿ ಬೆಟ್ಟಕ್ಕೆ ಸಂಪರ್ಕ ಕಲ್ಪಿಸಲು ಇರುವಂತಹ ರಸ್ತೆ ಏನಿದೆ ಅದು ಸಂಪೂರ್ಣವಾಗಿ ಬಂದ್ ಆಗಿದೆ. ಹಾಗಾಗಿ ಸಂಪೂರ್ಣವಾಗಿ ನಂದಿ ಬೆಟ್ಟದ ಮೇಲ್ಭಾಗಕ್ಕೆ ಸಂಪೂರ್ಣ ಕಡಿತ ಆಗಿದೆ. ಯಾರು ಕೂಡ ಮೇಲ್ಭಾಗದಲ್ಲಿ ಇದ್ದಂತ ಕೆಳಭಾಗಕ್ಕೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗೂ ಇಲ್ಲಿಂದ ನಂದಿ ಬೆಟ್ಟದ ಮೇಲ್ಭಾಗಕ್ಕೆ ಹೋಗ್ಲಿಕ್ಕೂ ಸಾಧ್ಯ ಇಲ್ಲ. ಸಂಪೂರ್ಣವಾಗಿ ರಸ್ತೆ ಬಂದ್ ಆಗಿರುವಂತಹ ಪರಿಣಾಮ ಇವತ್ತು ಒಂದು ರೀತಿ ಸಂಪರ್ಕ ಸೇತುವೆ ಕಡಿತ ಆಗಿದೆ. ಇಡೀ ಒಂದು ತಾವು ನೋಡ್ಬೋದು ಬೆಟ್ಟದ ಮೇಲ್ಭಾಗದಿಂದ ಯಾವ ರೀತಿ ರಭಸವಾಗಿ ನೀರು ಕೊಚ್ಕೊಂಡು ಹರಿದು ಬಂದಿದೆ ಅಂತಕ್ಕಂಥದ್ದು. ಒಂದು ರೀತಿಯ ಕಂದಕದ ರೀತಿಯ ಮಾರ್ಗವೇ ಸೃಷ್ಟಿಯಾಗಿರುವಂಥದ್ದು ಕೆಳಭಾಗದವರೆಗೂ ಕೂಡ. ಕಳೆದ ರಾತ್ರಿ ಅಂತಂದ್ರೆ ಸರಿಸುಮಾರು 12:30 ಸುಮಾರಿಗೆ ಆರಂಭವಾದಂತಹ ಮಳೆ ಏನಿದೆ ಅದು ಮುಂಜಾನೆ 4-5 ಗಂಟೆವರೆಗೂ ಕೂಡ ಧಾರಾಕಾರವಾಗಿ ಸುರಿದಿದೆ. ಅದರ ಪರಿಣಾಮ ಇವತ್ತು ಈ ಮಟ್ಟದ ಒಂದು ರೀತಿಯ ದೊಡ್ಡದಾದ ಕಂದಕ ಸೃಷ್ಟಿಯಾಗಿದೆ. ಹಾಗಾಗಿ ರಸ್ತೆ ಏನು ಸಂಪೂರ್ಣವಾಗಿ ಕೊಚ್ಚಿ ಹೋಗಿದೆ. ಬೆಳಂಬೆಳಗ್ಗೆ ಇಲ್ಲಿನ ಸುತ್ತಮುತ್ತಲಿನ ಜನರು ಕೂಡ ಇಲ್ಲಿ ಬಂದು ಅದನ್ನ ನೋಡುವಂತ ಕೆಲಸವನ್ನ ಮಾಡಿದ್ರೆ ಅವ್ರನ್ನ ಮಾತಾಡಿಸುವಂತ ಪ್ರಯತ್ನವನ್ನ ನಾನು ಮಾಡ್ತೀನಿ. ಸರ್, ಈ ರೀತಿ ಹಿಂದೆ ಯಾವತ್ತಾದ್ರೂ ನಂದಿ ಬೆಟ್ಟದಲ್ಲಿ ಆಗಿದ್ದು ಉಂಟಾ ಅಂತ? ಸರ್, ಇದು ನಾವು ಇಲ್ಲಿ ಸ್ಥಳೀಯರೇ, ಇಲ್ಲಿ 100 ವರ್ಷದಿಂದ ನಮ್ಮ ತಾತ ಮುತ್ತಾದೆಲ್ಲ ಪಕ್ಕದಲ್ಲಿ ಹಳ್ಳಿ ನಮ್ಮದು. ಯಾವತ್ತೂ ಇಂಥ ಈ ಘಟನೆ ನಾವು ನೋಡೇ ಇಲ್ಲ ಸರ್. ಇವಾಗ ನಾವು ಯಾವತ್ತೂ ನೋಡೂ ಇಲ್ಲ, ಏನೂ ಇಲ್ಲ. ಈ ಥರ ನಂದಿ ಬೆಟ್ಟಕ್ಕೆ ಅಡ್ಡಲಾಗಿ ಈ ಥರ ಕೊಚ್ಕೊಂಡೋಗಿರೋದು ತೆಪ್ಪ ಯಾವತ್ತೂ ನಾವು ಇವಕ್ಕೂ ನೋಡೇ ಇಲ್ಲ. ಕಂಡು ಕರೆಯೋದು ಮಳೆ, ರಾತ್ರಿ ಅಂತ ಭಯಂಕರ ಮಳೆ ಬಿದ್ದು ನಂದಿ ಬೆಟ್ಟಕ್ಕೆ ರಸ್ತೆನೇ ಕಡಿತ ಆಗಿರೋದು ನಾವು ಇದೇ ಫಸ್ಟ್ ಟೈಮ್ ನೋಡಿರೋದು. ಇಂಥ ಘಟನೆಗಳು ನಾವು ಯಾವತ್ತೂ ನೋಡೂ ಇಲ್ಲ, ಏನೂ ಇಲ್ಲ ಸರ್. ಯಾವ ರೀತಿ ಆಗಿದೆ ಸರ್ ಇಲ್ಲಿ? ಸರ್, ಇದು ಏನಾಗಿದೆ ಅಂತಂದರೆ ರಾತ್ರಿ ಭಾರಿ ಮಳೆ ಬಂದಿದೆ. ಮಳೆ ಬಂದಾಗ ಅಲ್ಲಿ ಗುಂಡುಗಳು, ಫಸ್ಟ್ ಗುಂಡುಗಳು ಜಾರಿದೆ, ದೊಡ್ಡ ದೊಡ್ಡ ಗುಂಡುಗಳು. ಆ ಗುಂಡುಗಳು ಪಕ್ಕದಲ್ಲಿ ಮಣ್ಣು ಗ್ರಿಪ್ ಇಲ್ದಿರ ಪೂರ್ತಿ ಎಲ್ಲ ಕೆಳಗಡೆಗೆ ಬಂದುಬಿಟ್ಟಿದೆ ಸರ್. ಅದು ಆ ಗುಂಡುಗಳಿಂದ ದೊಡ್ಡ ದೊಡ್ಡ ಗುಂಡುಗಳೆಲ್ಲ ಯಾವಾಗ ಜರುಗುತ್ತೋ ಅವಾಗಿಂದ ಬೆಟ್ಟ ಕುಸಿದ ಮೇಲಿನಿಂದ ಬಂದಿದೆ ಸರ್. ಒಂಥರ ಪಾಲಸ್ ಥರ ಕಾಣಿಸ್ತಾ ಇದೆ ಸರ್. ಇವಾಗ ಮೇಲೆ ನೋಡಿ ಬೇಕಾದರೆ ಪಾಲಸ್ ಥರ ಕಾಣಿಸ್ತಾ ಇದೆ. ಆದ್ದರಿಂದ ಇದು ರಾತ್ರಿ ಇಂಥ ಮಳೆ ನಾವು ಯಾವತ್ತೂ ನೋಡೇ ಇಲ್ಲ ಸರ್. ಇಂಥ ನೋಡೂ ಇಲ್ಲ, ಏನೂ ಇಲ್ಲ. ನಾವು ಸ್ಥಳೀಯರೇ ಇಲ್ಲಿ ಇದ್ದಿದ್ದು, ಯಾವತ್ತೂ ಇಂಥ ಮಳೆ ನೋಡಿಲ್ಲ. ಭಯಂಕರ ಮಳೆ ಸರ್ ಇದು ರಾತ್ರಿ. ಸದ್ಯಕ್ಕೆ ರಿಪೇರಿ ಮಾಡ್ಲಿಕ್ಕೆ ಆಗುತ್ತಾ ಅಂತ? ಸರ್, ಇದೊಂದು 1.5 ತಿಂಗಳು 2 ತಿಂಗಳು ಬೇಕು ಸರ್. ಇದನ್ನ ನಂದಿ ಬೆಟ್ಟಕ್ಕೆ ಸಂಪರ್ಕ ಕಲಿಸ್ಬೇಕು ಅಂದ್ರೆ, ಇದನ್ನೆಲ್ಲ ರೆಡಿ ಮಾಡಬೇಕು ಅಂದ್ರೆ 1.5 ತಿಂಗಳಿಂದ 2 ತಿಂಗಳಾಗುತ್ತೆ ಸರ್. ಇದನ್ನೆಲ್ಲ ರೆಡಿ ಮಾಡಿಸ್ಬೇಕು ಅಂತಂದ್ರೆ PWD ಅವರು ಫಾಸ್ಟ್ ವರ್ಕ್ ಮಾಡಿದ್ರೆ, ಪ್ರವಾಸಿಗರಿಗೆ ಬೇಗ ಕೆಲಸ ಮಾಡಬೇಕು ಅಂದ್ರೆ PWD ಡಿಪಾರ್ಟ್ಮೆಂಟ್ ಅವರು ಇವರೆಲ್ಲ ಬೇಗ ರೆಡಿ ಮಾಡ್ಕೊಂಡ್ ಬರ್ಬೇಕು ಸರ್. ಇದು PWD ಡಿಪಾರ್ಟ್ಮೆಂಟ್ ಅವರಿಗೆ. ರಸ್ತೆ ಯಾವ ರೀತಿ ಆಗಿದೆ? ಇವತ್ತು ಡಾಂಬರ್ ರಸ್ತೆಯಲ್ಲಿ ಕಾಣ್ತಾ ಇದ್ರೆ ನೋಡಿ, ರಸ್ತೆ ಯಾವ ರೀತಿ ಆಗಿದೆ ಸರ್? ರಸ್ತೆ ಅನ್ನೋದೇ ಕಾಣಿಸ್ತಾ ಇಲ್ಲಲ್ಲ ಸರ್, ನೀವು ನೋಡ್ತಾ ಇದ್ದೀರಾ. ರಸ್ತೆ ಅನ್ನೋದೇ ಕಾಣಿಸ್ತಾ ಇಲ್ಲ, ಅರ್ಧ ಎಲ್ಲ ಹೊಲ್ಟೋಗಿದೆ. ಇದನ್ನ ರಸ್ತೆ ಅನ್ನೋದು ಯಾರು ಕಂಡುಹಿಡಿಯೋಕೆ ಆಗ್ತಾ ಇಲ್ಲ, ಅಂತ ಭಯಂಕರವಾಗಿ ರಾತ್ರಿ ಕೊಚ್ಕೊಂಡೋಗಿದೆ ಸರ್. ಇದನ್ನ ಅಧಿಕಾರಿಗಳು ಸೂಕ್ತ ಕ್ರಮ ತಗೊಂಡು ಇದನ್ನೆಲ್ಲ ರೆಡಿ ಮಾಡ್ಬೇಕು ಸರ್. ಇನ್ನು ಬೇರೆ ಕಡೆ ಎಲ್ಲ ಇವತ್ತು ಮಳೆ ಇದೆ ಅಂತಾರೆ, ಬೇರೆ ಕಡೆನೂ ಕುಸಿಬೋದು ಸರ್. ಅದನ್ನ ನಮಗೂ ಗೊತ್ತಾಗ್ತಾ ಇಲ್ಲ. ಅದರಿಂದ ಇದನ್ನ ಆದಷ್ಟು ಬೇಗ ಇದನ್ನ ರೆಡಿ ಮಾಡಿಸಿದ್ರೆ ಸಂಪರ್ಕಕ್ಕೆ ಬಂದಿರೋ ಪ್ರವಾಸಿಗರಿಗೆಲ್ಲ ಅನುಕೂಲ ಆಗುತ್ತೆ ಸರ್. ಇದಿಷ್ಟು ಸ್ಥಳೀಯರ ಮಾತಾಗಿರುವಂಥದ್ದು. ಅಂದ್ರೆ ಈಗಾಗಲೇ ಕೂಡ ನಂದಿ ಬೆಟ್ಟದ
ಪಕ್ಕದಲ್ಲೇ ಹೊಂದ್ಕೊಂಡಿರುವಂತಹ ಬ್ರಹ್ಮಗಿರಿ ಬೆಟ್ಟದಲ್ಲಿ ಇವತ್ತು ಗುಡ್ಡ ಕುಸಿತ ಮಣ್ಣು ಕುಸಿತ ಆಗಿರುವಂತದ್ದು. ಹಾಗಾಗಿ ಇವತ್ತು ನಾಳೆ ಕೂಡ ಮಳೆ ಇರುವಂತಹ ಸಂದರ್ಭದಲ್ಲಿ ಬೇರೆ ಕಡೆ ಕೂಡ ಗುಡ್ಡ ಕುಸಿತ ಆಗುವಂತಹ ಭೀತಿ ಇರುವಂತದ್ದು. ಹಾಗಾಗಿ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡು ಸಾಕಷ್ಟು ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನುವಂಥದ್ದು ಸ್ಥಳೀಯರ ಮನವಿಯಾಗಿರುವಂತದ್ದು. ಕ್ಯಾಮರಾಮ್ಯಾನ್ ಪ್ರಕಾಶ್ ಜೊತೆ ಮುದ್ದು ಕೃಷ್ಣ, ಪಬ್ಲಿಕ್ ಟಿವಿ, ಚಿಕ್ಕಬಳ್ಳಾಪುರ. ವಿಶ್ವವಿಖ್ಯಾತ ನಂದಿ ಗಿರಿಧಾಮದ ಬಳಿ ಕಳೆದ ರಾತ್ರಿ ಭಾರಿ ಮಳೆಯಾಗಿದೆ. ಪರಿಣಾಮ ಇವತ್ತು ನಂದಿ ಗಿರಿಧಾಮಕ್ಕೆ ಹೊಂದಿಕೊಂಡಿರುವಂತಹ ಬ್ರಹ್ಮಗಿರಿ ಬೆಟ್ಟದಲ್ಲಿ ದೊಡ್ಡ ಮಟ್ಟದ ಬೆಟ್ಟ ಕುಸಿತ ಆಗಿದೆ. ಇವತ್ತು ತಾವು ನೋಡಬಹುದು ನನ್ನ ಹಿಂಭಾಗದಲ್ಲಿ ಇವತ್ತು ಗುಡ್ಡ ಕುಸಿತದ ಪರಿಣಾಮ ಇವತ್ತು ಸಂಪೂರ್ಣವಾಗಿ ನಂದಿ ಬೆಟ್ಟಕ್ಕೆ ಸಂಪರ್ಕ ಕಲ್ಪಿಸುವಂತಹ ರಸ್ತೆ ಕೊಚ್ಚಿಕೊಂಡು ಹೋಗಿದೆ. ಪರಿಣಾಮ ಇವತ್ತು ಈಗಾಗಲೇ ಕೂಡ ಜೆಸಿಬಿಯಿಂದ ರಸ್ತೆಯಲ್ಲಿ ಬಿದ್ದಿರುವಂತಹ ಮಣ್ಣನ್ನ ತೆರವು ಮಾಡುವಂತಹ ಕಾರ್ಯಾಚರಣೆಯಲ್ಲಿ ಭರದಿಂದ ಸಾಗ್ತಾ ಇದೆ. ತಾವು ನೋಡಬಹುದು ಬೃಹತ್ ಗಾತ್ರದ ಬಂಡೆ, ಎಷ್ಟು ದೊಡ್ಡ ಮಟ್ಟದ ಬಂಡೆ ಇವತ್ತು ರಸ್ತೆಯಲ್ಲಿ ಇದೆ ಅಂತಕ್ಕಂಥದ್ದು. ಅದನ್ನ ತೆರವುಗೊಳಿಸುವಂತಹ ಕಾರ್ಯವನ್ನ ಇವತ್ತು ಜೆಸಿಬಿಯಿಂದ ಮಾಡಲಾಗ್ತದೆ. ಇವತ್ತು ಜೆಸಿಬಿ ನಿಂತಿರುವಂತಹ ಸ್ಥಳ ಏನಿದೆ ಅದು ರಸ್ತೆ, ಅಲ್ಲಿವರೆಗೂ ಕೂಡ ಇವತ್ತು ಮಣ್ಣು ಮತ್ತೆ ಕಲ್ಲು ಬಂಡೆಗಳು ಕೂಡ ಕುಸಿದಿದ್ದವು. ಜೆಸಿಬಿ ಪಕ್ಕದಲ್ಲೂ ಕೂಡ ಮತ್ತೊಂದು ದೊಡ್ಡ ಮಟ್ಟದ ಬಂಡೆಯನ್ನ ತಾವು ಕಾಣ್ತಾ ಇರಬಹುದು. ಈ ಎಲ್ಲ ಬಂಡೆಗಳನ್ನ ತೆರವುಗೊಳಿಸುವಂತಹ ಕಾರ್ಯವನ್ನ ಈಗಾಗಲೇ ಕೂಡ ಮಾಡಲಾಗ್ತಾ ಇದೆ. ಸದ್ಯಕ್ಕೆ ಈಗಾಗಲೇ ಕೂಡ ರಸ್ತೆಯನ್ನ ಮತ್ತೆ ಸಂಪರ್ಕ ಕಲ್ಪಿಸುವಂತಹ ಹಿನ್ನೆಲೆಯಲ್ಲಿ ಈಗಾಗಲೇ ತೆರವು ಕಾರ್ಯಾಚರಣೆ ಆರಂಭ ಆಗಿದೆ. ಆದ್ರೆ ಅದು ಸದ್ಯಕ್ಕೆ ಇವತ್ತು ಕೇವಲ ಒಂದೆರಡು ದಿನಗಳಲ್ಲಿ ಆಗುವಂತಹ ಕೆಲಸ ಅಲ್ಲ. ಯಾಕೆಂತಂದ್ರೆ ಸಂಪೂರ್ಣವಾಗಿ ಏನು ಡಾಂಬರೀಕರಣದ ರಸ್ತೆ ಏನಿದೆ ಅದು ಕೊಚ್ಕೊಂಡು ಹೋಗಿದೆ. ಹಾಗಾಗಿ ಈ ರಸ್ತೆಯನ್ನ ಪುನರ್ ನಿರ್ಮಾಣ ಮಾಡಬೇಕಾದ್ರೆ ಅಟ್ಲೀಸ್ಟ್ ಅಂತಂದ್ರೂ 1 ವಾರಗಳ ಕಾಲ ಬೇಕಾದ್ರೂ ಆಗಬಹುದು. ಈಗಾಗಲೇ ಕೂಡ ತಾತ್ಕಾಲಿಕವಾಗಿ ರಸ್ತೆ ನಿರ್ಮಾಣ ಮಾಡ್ಲಿಕ್ಕೂ ಕೂಡ ಬಹಳ ಕಷ್ಟ ಸಾಧ್ಯ ಆಗುತ್ತೆ. ಈಗಾಗಲೇ ಕೂಡ ಬೆಟ್ಟದ ಮೇಲ್ಭಾಗದಲ್ಲಿ ಒಂದು ರೀತಿಯ ಜಲಪಾತ ಮತ್ತೆ ಕಂದಕ ಸೃಷ್ಟಿಯಾಗಿರುವಂತದ್ದು. ಹಾಗಾಗಿ ಬೆಟ್ಟದ ಮೇಲ್ಭಾಗದಿಂದ ಈಗಲೂ ಕೂಡ ಮಳೆಯ ನೀರು ಹರಿದು ಬರ್ತಾ ಇದೆ. ಹಾಗಾಗಿ ದೊಡ್ಡ ಮಟ್ಟದ ಒಂದು ರೀತಿಯ ಕಂದಕವೇ ಇಲ್ಲಿ ಸೃಷ್ಟಿಯಾಗಿದೆ. ಹಾಗಾಗಿ ಇಂದು ಮತ್ತೆ ನಾಳೆ ಕೂಡ ಮಳೆ ಬರುವಂತಹ ಸಾಧ್ಯತೆ ಇರುವುದರಿಂದ ಮತ್ತೆ ಕೂಡ ಬೆಟ್ಟ ಕುಸಿತ ಆಗುವಂತಹ ಸಾಧ್ಯತೆಗಳಿದೆ. ಮಳೆ ಇದೆಲ್ಲದರ ಮಧ್ಯದಲ್ಲಿ ಪ್ರವಾಸಿಗರಿಗೆ ಒಂದಷ್ಟು ನಿರ್ಬಂಧವನ್ನ ಹೇರಿದ್ದಾರೆ. ಜೊತೆಗೆ ಟಿಕೆಟ್ ಕೊಡುವಂತಹ ಕೌಂಟರ್ ಬಳಿಯೂ ಕೂಡ ಅದೇ ರೀತಿಯಾದಂತಹ ಗೋಡೆ ಕುಸಿತ ಆಗಿದೆ. ಅಲ್ಲಿ ಭೂ ಕುಸಿತ ಆಗಿರೋದು ಒಂದು 30 ಅಡಿ ಎತ್ತರದ ತಡೆಗೋಡೆ ಎಲ್ಲ ಸಂಪೂರ್ಣವಾಗಿ ಭೂಕುಸಿತ ಆಗ್ಬಿಟ್ಟಿದೆ. ಸೊ ವಾಹನಗಳ ಸಂಚಾರಕ್ಕೆ ಈಗ ತಾತ್ಕಾಲಿಕವಾಗಿ ರಸ್ತೆಯನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ. ಒಂದು 10 ರಿಂದ 15 ದಿನಗಳ ಬಳಿಕ ಶಾಶ್ವತ ರಸ್ತೆ ಆಗಲ್ಲ, ಅದು 1-1.5 ತಿಂಗಳು ಬೇಕಾಗುತ್ತೆ. ಸೊ ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಆರ್ ಲತಾ ಅವರು ಈ ಬಗ್ಗೆ ಸ್ಪಷ್ಟನೆಯನ್ನು ಕೂಡ ಕೊಟ್ಟಿದ್ದಾರೆ. ಈ ದಿನ ಏನಿದೆ, ನಿನ್ನೆ ರಾತ್ರಿ ಭಾಳ ಹೆಚ್ಚು ಪ್ರಮಾಣದಲ್ಲಿ ಮಳೆ ಬಂದಿರೋದ್ರಿಂದ ಇಲ್ಲಿ ಲ್ಯಾಂಡ್ಸ್ಲೈಡ್ ಆಗಿದೆ. ಸೊ ನೀವು ಈ ಕಡೆ ನೋಡ್ಬೋದು, ತುಂಬ ಇಲ್ಲಿ ನೀರು ಫ್ಲೋ ಆಗ್ತಿದೆ. ಅಂದರೆ ಮೇಲಿಂದ ಬೆಟ್ಟದಿಂದ ಬರೋದು ಅದು ಒಂದು ಕಡೆ ಕಾನ್ಸಂಟ್ರೇಟ್ ಆಗಿದೆ. ಸೊ ಹಾಗಾಗಿ ಅಲ್ಲಿ ಮೇಲೆ ಸಣ್ಣ ಪುಟ್ಟ ಏನು ಗುಡ್ಡಗಳಿತ್ತು ಮತ್ತು ಮಣ್ಣು ಎಲ್ಲ ಸೇರಿ ಭಾಳ ಪ್ರೆಷರಲ್ಲಿ ಅದು ಸುಮಾರು ಕೆಳಗಡೆವರೆಗೂ ಅದು ತಳ್ಕೊಂಡೋಗಿದೆ. ಸೊ ಡೀಪ್ ಕಟ್ ಕೂಡ ಆಗಿದೆ, ಅಂದರೆ ರೋಡ್ ಕೂಡ ಫುಲ್ ಹೋಗಿದೆ. ಸೊ ಕೆಲವು ಪ್ರವಾಸಿಗರು ಕೂಡ ಮೇಲ್ಗಡೆ ಇದ್ದಾರೆ. ಸೊ ಅದಕ್ಕೋಸ್ಕರ ಅವ್ರನ್ನ ಮೂಮೆಂಟ್ ಮಾಡಿಸ್ಲಿಕ್ಕೆ ಇಲ್ಲಿ ಈಗ ಟೆಂಪ್ರರಿ ಇನ್ನೊಂದು ಅರ್ಧ ಗಂಟೆನಲ್ಲಿ ಟೆಂಪ್ರರಿ ರೋಡ್ ಮಾಡಿ